ನೀವು ನಿಮ್ಮ ಸ್ವಂತ ದುಡ್ಡಲ್ಲಿ ಖರೀದಿ ಮಾಡ್ಕೊಂಬಂದು ಪ್ರೀತಿ ತೋರಿಸ್ರಿ. ನಾವು ಖರೀದಿ ಮಾಡ್ಕೊಂಬಂದಂಥ ಜಾನುವಾರುಗಳನ್ನು ಹಿಡಿದ್ಬಿಟ್ಟು ಗೋತಾಯಿ ರಕ್ಷಣೆ ನಾವು ಯಾವುದೇ ಕಾರಣ ಅಕ್ರಮವಾಗಿ ಸಾಗಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀರಲ್ಲ, ಇದು ತಪ್ಪು. ನಮ್ಮ ಭಾರತದ ಹೆಸರು 2ನೇ ಸ್ಥಾನದಲ್ಲಿದೆ ಗೋಮಾಂಸ ರಫ್ತಲ್ಲಿ. ತಾಕತ್ತಿದ್ರೆ ಅದನ್ನ ತೋರಿಸ್ರಿ. ಬಕ್ರೀದ್ ಹಬ್ಬದ ಸಮಯದಲ್ಲಿ ತೊಂದರೆ ಮಾಡಬೇಡಿ. ಅನೈತಿಕ ಪೊಲೀಸ್ಗಿರಿ ವಿರುದ್ಧ ಗುಡುಗಿದ ಶರೀಫ್. ನಿಮ್ಮದೇ ಬಿಜೆಪಿ ಸರ್ಕಾರ ಇರುವ ಯೋಗಿಯ ರಾಜ್ಯ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಕಂಪನಿಗಳು ನಡೆಯುತ್ತಿರುವುದು ಅದನ್ನು ನಿಲ್ಲಿಸಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಕ್ರಮ ಗೋಸಾಗಾಟ ಹೆಸರಿನಲ್ಲಿ ನಡೆಯುತ್ತಿರುವ ಅಕ್ರಮ ಗುಂಪು ಕಟ್ಟಿಕೊಂಡು ಬಂದು ರಸ್ತೆಗಳಲ್ಲಿ ಗೂಂಡಾಗಿರಿ ಮಾಡುವವರ ವಿರುದ್ಧ ಜನರು ರೊಚ್ಚಿಗೆದ್ದಿದ್ದಾರೆ. ಹೌದು, ಮುಸ್ಲಿಮರಿಗೆ ಬಕ್ರೀದ್ ಹಬ್ಬ ಬಲಿದಾನದ ಸಂಕೇತ. ಥಳಥಳಾಂತರದಿಂದ ನಡೆಸಿಕೊಂಡು ಬಂದಿರುವ ಈ ಧಾರ್ಮಿಕ ಹಬ್ಬದಲ್ಲಿ ಜಾನುವಾರು ಬಲಿ ಮಾಡಿ ಅದರ ಮಾಂಸವನ್ನು ಬಡವರಿಗೆ ಹಂಚುವಂತಹ ಹಬ್ಬ. ಬಡಕುಟುಂಬಗಳು ಕೂಡ ಖುಷಿಯಿಂದ ಹಬ್ಬ ಆಚರಿಸಬೇಕು ಎಂಬ ಸಂಕೇತ ಕೂಡ ಇದರಲ್ಲಿದೆ. ಆದರೆ ಕೆಲ ಪುಂಡ ಪೋಖರಿಗಳು ಅಕ್ರಮ ಗೋಸಾಗಾಟ ಹೆಸರಿನಲ್ಲಿ ಲೂಟಿ ನಡೆಸುತ್ತಿದ್ದಾರೆ. ಮುಸ್ಲಿಮರು ಹಬ್ಬಕ್ಕೆ ತರುವ ಜಾನುವಾರುಗಳನ್ನು ತರುವ ವಾಹನಗಳನ್ನು ರಸ್ತೆ ಮಧ್ಯೆ ತಡೆದು ನಿರ್ಜನ ಪ್ರದೇಶಗಳಲ್ಲಿ ಅವರಿಗೆ ಹೊಡೆದು ಬಡೆದು ಲೂಟಿ ಕೂಡ ನಡೆಯುತ್ತಿದೆ. ಇದರ ಜೊತೆಗೆ ಪುಂಡರ ತರ ಗುಂಪು ಕಟ್ಟಿಕೊಂಡು ಬಂದು ವಾಹನ ತಡೆಯುವ ಈ ಗೋರಕ್ಷಕರಿಗೆ ಹಕ್ಕು ಕೊಟ್ಟಿದ್ದು ಯಾರು? ಪೊಲೀಸರ ಮಾಡಬೇಕಾದ ಕೆಲಸಗಳೆಲ್ಲ ಗೋರಕ್ಷಕರು ಎಂಬ ಹೆಸರು ಹೇಳುವ ಗೂಂಡಗಳು ಮಾಡುತ್ತಿದ್ದಾರೆ. ನಿಮಗೆ ಸಂಕೋಚ ಇದ್ದರೆ ನೀವು ಪೊಲೀಸರಿಗೆ ದೂರು ನೀಡಬೇಕಪ್ಪ ಗೋರಕ್ಷಕ. ನೀನೇ ಪೊಲೀಸ್ ಆಗಲು ಯಾರೂ ಬಿಡುವುದಿಲ್ಲ. ನಿಮ್ಮದೇ ಬಿಜೆಪಿ ಸರ್ಕಾರ ಇರುವ ಯೋಗಿಯ ರಾಜ್ಯ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಕಂಪನಿಗಳು ನಡೆಯುತ್ತಿರುವುದು ಅದನ್ನು ನಿಲ್ಲಿಸಿ. ಮೊದಲು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಇರುವ ರಾಜ್ಯದಲ್ಲಿ ಅಲ್ ಕಬೀರ್ ಎಂಬ ಹೆಸರು ಇಟ್ಟುಕೊಂಡು ಕಂಪನಿ ನಡೆಸುತ್ತಿರುವ ಒಬ್ಬ ಹಿಂದೂ ಯುಪಿಗೆ ಟೂರ್ ಹೋದರೆ ಒಮ್ಮೆ ನೋಡಿಕೊಂಡು ಬನ್ನಿ. ಶ್ರೀ ಮಾರಿಕಾಂಬಾ ಜಾತ್ರೆಗಳಲ್ಲೆಲ್ಲ ಜಾನುವಾರು ಬಲಿ ಮಾಡುತ್ತಾರೆ. ಆದರೆ ಯಾವ ಮುಸ್ಲಿಂ ಕೂಡ ಅದಕ್ಕೆ ಸಂಕೋಚ ಮಾಡಲ್ಲ. ಯಾರೂ ಅಕ್ರಮ ಗುಂಪು ಕಟ್ಟಿಕೊಂಡು ಅನೈತಿಕ ಪೊಲೀಸ್ಗಿರಿ ಮಾಡುವ ಮುಸ್ಲಿಮರು ಇಲ್ಲ. ನಿಮಗೇಕೆ ಇಂತಹ ವಿರೋಧ? ಈ ವಿಚಾರದಲ್ಲಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ಆಸೀಫ್ ಶರೀಫ್ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಬನ್ನಿ ಕೇಳೋಣ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಸ್ನೇಹಿತರೆ, ನಾನು ನಿಮ್ಮ MD ಶರೀಫ್. ಸರ್ವರಿಗೂ ಬಕ್ರೀದ್ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು. ಬಕ್ರೀದ್ ಹಬ್ಬ ಬರ್ತಿದ್ದಂಗೆ ಕೆಲವೊಂದು ಗಿರಾಕಿಗಳಿಗೆ ಯಾರೋ ಹಸುಗಳನ್ನು ತೊಗೊಂಬರ್ತಿದ್ದಾರೆ, ಕರುಗಳನ್ನು ತೊಗೊಂಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಖರೀದಿ ಮಾಡಿಕೊಂಡು ಸಂತೆಯನ್ನು ತೊಗೊಂಬರುವಂಥ ಮುಸಲ್ಮಾನರಿಗೆ ಅಟ್ಯಾಕ್ ಮಾಡಿ ಅವ್ರಿಗೆ ಹಿಡಿದು ಅಕ್ರಮವಾಗಿ ಸಾಗಿಸ್ತಿದ್ರು ಅಂತ ಹೇಳ್ಬಿಟ್ಟು ಗೋರಕ್ಷಕರು ಅನ್ನೋ ಹೆಸರಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಿಬಿಟ್ಟು ತಡೆದು ತೊಂದರೆ ಕೊಡ್ತಾಯಿದ್ದಾರೆ. ನೀವು ಮಾಡ್ತಿದ್ದೀರಲ್ಲ, ನಿಮಗೇನೋ ನೋವಾಗ್ತಿದೆ ಅಲ್ವಾ? ನೀವೇನು ಕೆಲಸ ಮಾಡಿ, ಮುಸಲ್ಮಾನರು ಖರೀದಿ ಮಾಡೋಕ್ಕಿಂತ ಮುಂಚಿತವಾಗಿ ಹೋಗಿ ನೀವು ಸಂತೆಯಲ್ಲಿ ನೀವೇ ನಿಂತ್ಕೊಂಡು ನೀವೇ ಖರೀದಿ ಮಾಡಿರಿ. ಮುಸಲ್ಮಾನರಿಗೆ ಕೊಡಬೇಡ್ರಪ್ಪ. ಹಿಂದೂಗಳು, ನೀವು ಸಾಕೋರು ಹಿಂದೂಗಳು, ಮಾರೋರು ಹಿಂದೂಗಳೇ, ನಾವು ಅಟ್ಯಾಕ್ ಮಾಡೋರು ನಾವು ಹಿಂದೂಗಳೇ. ಮಧ್ಯದಲ್ಲಿರುವಂಥ ಮುಸಲ್ಮಾನರನ್ನು ನಾವು ಬಲಿಪಶು ಮಾಡ್ತಾಯಿದ್ದೀವಿ. ಅವ್ರು ಖರೀದಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ನಾವು ಇದು ಮಾಡೋದು ಬೇಡ. ನಾವು ಗೂಗಲ್ ಪೇ, ಫೋನ್ಪೇ, ಸ್ಕ್ಯಾನರ್ ಗಿರಾಕಿಗಳು ನಾವು ಅಂತ ಹೇಳ್ಬಿಟ್ಟು ದುಡ್ಡು ಜೋಡಿಸ್ಕೊಂಡೋಗಿ ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಯಾರು ಮಾರ್ತಿದ್ದಾರೋ ಸಂತೆಯಲ್ಲಿ ಹಿಂದೂಗಳು, ಅವ್ರ ಹತ್ರ ನೀವೇ ಖರೀದಿ ಮಾಡ್ಕೊಂಡು ನೀವೇ ನಿಮ್ಮ ಗೋತಾಯಿನ ರಕ್ಷಣೆ ಮಾಡ್ಕೊಳ್ಳಿ. ಮುಸಲ್ಮಾನರು ಖರೀದಿ ಮಾಡಿಕೊಂಡು ತೊಗೊಂಡು ಹೋಗ್ಬೇಕಾದ್ರೆ ಅದನ್ನು ಅಡ್ಡ ಹಾಕಿ ಅಕ್ರಮ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡಿ ನೈತಿಕ ಪೊಲೀಸ್ಗಿರಿನ ತೋರಿಸ್ಕೊಂಡು ನೀವು ಮಾಡ್ತಾ ಇರೋದಾ, ಹಿಡಿತಾ ಇರೋದಾ? ನಿಮಗೆ ಏನು ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಹಿಡಿದಿದ್ದೀರಪ್ಪ? ನಿಮಗೆ ಅಷ್ಟು ಆಸೆ ಇದ್ದರೆ ಫಸ್ಟ್ ಆಫ್ ಆಲು ನೀವು ಅದನ್ನು ಖರೀದಿ ಮಾಡಿರಿ. ಹೋಗಿ ನೀವೇ ಮುಸಲ್ಮಾನರಿಗೆ ಮಾರಬೇಡ್ರಪ್ಪ ಅಂತ ನೀವು ಬ್ಯಾನರ್ ಹಾಕಿರಿ. ರೈತರಿಗೆ ಹೋಗಿ ದುಡ್ಡು ಕೊಟ್ಟು ನೀವೇ ಖರೀದಿ ಮಾಡಿರಿ. ಇಡೀ ವಿಶ್ವದಲ್ಲಿ ನಾವು ಮುಸಲ್ಮಾನರ ಹತ್ರ ಯಾವ ವ್ಯವಹಾರನೂ ಮಾಡಲ್ಲ ಅಂತ ಹೇಳ್ರಿ. ಅಂತಾರಾಷ್ಟ್ರ ಮಟ್ಟದಲ್ಲೂ ಯಾವ ವ್ಯವಹಾರನೂ ಮಾಡಲ್ಲ ಅಂತ ಹೇಳ್ರಿ. ಡೀಸಲ್ಲು, ಪೆಟ್ರೋಲು, ಗ್ಯಾಸು ಏನೂ ಇದ್ರೂ ನಾವು ಮುಸಲ್ಮಾನರ ಖರೀದಿ ಮಾಡಲ್ಲ. ಅವ್ರ ಹತ್ರ ನಾವು ತೊಗೊಳ್ಳೋದು ಇಲ್ಲ, ಮಾರೋದು ಇಲ್ಲ ಅಂತ ಹಾಕಿರಿ ಬೋರ್ಡ್ಗಳು. ಯಾರು ಬೇಡ ಅಂತಿದ್ದಾರೆ? ಕರೋನಾ ಟೈಮಲ್ಲಿ ನಿಮ್ಮ ಸ್ವಂತ ತಂದೆ ತಾಯಿಗಳು, ರಿಲೇಷನ್ಗಳೇ ನರಳಿ ಸತ್ತು ಹೋಗ್ತಿದ್ರೆ ಯಾರೂ ಬಂದು ನೋಡಿಲ್ಲ. ಎಷ್ಟು ಜನ ತಾಯಿ ಪ್ರೀತಿ ಮಾಡಿದವರು ಅಂತ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಅದು ಬಿಟ್ಬಿಟ್ಟು ಮನೆಯಲ್ಲಿರೋ ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡುವಂತಹ ನೀವು, ನಿಮ್ಮ ತಂದೆ ತಾಯಿಗಳಿಗೆ ನೀವು ಸಾಕ್ಕೊಳ್ಳೋವಂಥ ಶಕ್ತಿ ಇಲ್ಲ ವಯಸ್ಸಾದ ಮೇಲೆ, ಅವ್ರಿಗೆ ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಡ್ತಾ ಇದ್ದೀರಾ. ಮುಸಲ್ಮಾನರು ವೃದ್ಧಾಶ್ರಮ ತೋರಿಸಿ ನೋಡೋಣ, ಇದೆಯಾ? ಇದಕ್ಕಷ್ಟೇ ಕಾರಣ ಏನು? ತಾಯಿನ ಪ್ರೀತಿ ಮಾಡ್ತೀವಿ ನಾವು.
ನಿಮ್ಗೆ ಅಷ್ಟೇ ಸ್ವಂತ ತಂದೆ ತಾಯಿಗಿಂತನೂ ಗೋತಾಯಿ ಮೇಲೆ ಅಷ್ಟು ಪ್ರೀತಿ ಇದ್ದರೆ ನೀವೇ ಖರೀದಿ ಮಾಡಿರಿ, ವ್ಯವಹಾರ ಮಾಡಬೇಡ್ರಿ, ಮಾರಕ್ಕೆ ಕೊಡಬೇಡ್ರಿ, ನೀವೇ ಮಾಡಿರಿ. ನಾವು ಖರೀದಿ ಮಾಡಿ ದುಡ್ಡು ಕೊಟ್ಟು ತೊಗೊಂಬಂದ್ಮೇಲೆ ನಿಮ್ಮ ಹಕ್ಕು ಏನದರಲ್ಲಿ? ನೀವು ನಿಮಗೆ ಸ್ವಲ್ಪ ಆದರೂ ಮನುಷ್ಯತ್ವ ಅನ್ನೋದಿದ್ದರೆ ಅಥವಾ ಮಾನವೀಯತೆ ಅನ್ನೋದಿದ್ದರೆ ನೀವು ನಿಮ್ಮ ಸ್ವಂತ ದುಡ್ಡಲ್ಲಿ ನಿಮ್ಮ ಒಂದು ರಕ್ಷಣೆ, ನಿಮ್ಮ ತಾಯಿ ರಕ್ಷಣೆ ಅಂತ ಹೇಳ್ತಿದ್ದೀರಲ್ಲ, ನೀವು ಎಷ್ಟು ಪ್ರೀತಿ ಮಾಡ್ತಿದ್ದೀರೋ ಗೋತಾಯಿಗೆ ನಾವು ಅಷ್ಟೇ ಗೌರವಿಸ್ತೀವಿ. ನೀವು ನಾವು ಹಾಲು ಕುಡಿತೀವಿ. ಅದೇ ರೀತಿಯಲ್ಲಿ ನಿಮಗೆ ಅಷ್ಟು ತಾಯಿ ಮೇಲೆ ಗೌರವ ಇದ್ದರೆ ತಂದೆ ತಾಯಿಗೆ ತೋರಿಸೋಕ್ಕಿಂತ ಜಾಸ್ತಿ ನೀವು ಏನು ಗೋತಾಯಿಗೆ ಪ್ರೀತಿ ತೋರಿಸ್ತಾ ಇದ್ದೀರಾ ತೋರಿಸ್ರಿ. ನೀವು ನಿಮ್ಮ ಸ್ವಂತ ದುಡ್ಡಲ್ಲಿ ಖರೀದಿ ಮಾಡ್ಕೊಂಬಂದು ಪ್ರೀತಿ ತೋರಿಸ್ರಿ. ನಾವು ಖರೀದಿ ಮಾಡ್ಕೊಂಬಂದಂಥ ಜಾನುವಾರುಗಳನ್ನು ಹಿಡಿದ್ಬಿಟ್ಟು ಗೋತಾಯಿ ರಕ್ಷಣೆ ನಾವು ಯಾವುದೇ ಕಾರಣ ಅಕ್ರಮವಾಗಿ ಸಾಗಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀರಲ್ಲ, ಇದು ತಪ್ಪು. ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದು, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಹಿಂಗೆ ಆಗ್ತಾಯಿದೆ ಅಂತ ಹೇಳೋದು, ಇದೆಲ್ಲ ತಪ್ಪು. ಹಾಗಾದರೆ ವಿಶ್ವದಲ್ಲಿ ನಮ್ಮ ಭಾರತದ ಹೆಸರು 2ನೇ ಸ್ಥಾನದಲ್ಲಿದೆ ಗೋಮಾಂಸ ರಫ್ತಲ್ಲಿ. ತಾಕತ್ತಿದ್ರೆ ಅದನ್ನ ತೋರಿಸ್ರಿ. ಅದು ನಿಮ್ಮ ಕೈಯಿಂದ ಆಗೋಲ್ಲ. ಅದು ಬಿಟ್ಬಿಟ್ಟು ಎಲ್ಲಿ ನಿಮಗೆ ಮುಸಲ್ಮಾನರು ಖರೀದಿ ಮಾಡಿಕೊಂಡು ಹಬ್ಬದ ಟೈಮಲ್ಲಿ ಮುಸಲ್ಮಾನರ ಹಬ್ಬ ಬಂದರೆ ಅಥವಾ ಏನಾದರೂ ವಿಷಯ ಬಂದರೆ ಮಾತ್ರ ನೀವು ಅದ್ಬಿಟ್ಟು ನಾವು ಹಿಂದೂಗಳು, ಹಿಂದೂ ರಕ್ಷಕರು ಅಥವಾ ಗೋ ರಕ್ಷಕರು ಅಂತ ಹೇಳ್ಕೊಂಡು ನೈತಿಕ ಪೊಲೀಸ್ಗಳನ್ನ ಬಿಟ್ಬಿಟ್ಟು ನೀವು ನಿಮ್ಮ ತಂದೆ ತಾಯಿನ ಆರಾಮಾಗಿ ನೋಡ್ಕೊಳ್ಳಿ. ನಿಮಗೆ ಗೋತಾಯಿ ಅಷ್ಟೇ ಪ್ರೀತಿ ಇದ್ದರೆ ನೀವು ತೊಗೊಂಡೋಗಿ ನೀವು ಸಾಕೊಳ್ರಿ. ನಾವು ಖರೀದಿ ಮಾಡಿ ದುಡ್ಡಲ್ಲಿ ನೀವು ಹಿಡಿಬೇಕು ಅಥವಾ ಏನೋ ಮಾಡಬೇಕು ಅನ್ನೋದು ಏನೂ ರೈಟ್ಸ್ ಇಲ್ಲ. ಇಲ್ಲ ಅಂದರೆ ನಮಗೆ ಕೆಲಸ ಮಾಡಿ ಅಷ್ಟೇ ಗೋತಾಯಿ ಮೇಲೆ ನಿಮಗೆ ಪ್ರೀತಿ ಇದ್ದರೆ ನಾವು ಖರೀದಿ ಮಾಡ್ಕೊಂಬಂದಿರೋಂಥ ಹಸುಗಳನ್ನು ನಮಗೆ ದುಡ್ಡು ಕೊಟ್ಟು ನೀವೇ ತೊಗೊಂಡೋಗ್ರಿ. ಜೈ ಹಿಂದ್, ಜೈ ಕರ್ನಾಟಕ.